ಸೊ ಎಲ್ಲ ಸ್ಟೂಡೆಂಟ್ಸ್, ನಾವು ಈಗ ನೋಡ್ತಿರೋದು ಏನಂತಂದ್ರೆ ಈ ಯೂನಿವರ್ಸಿಟಿಗಳಿಂದ ಸರ್ಕ್ಯುಲರ್ ನೋಟಿಸು ಮೆಸೇಜ್ಗಳು ಬಂದ್ರೆ ಅದನ್ನ ಯಾವ ಆಪ್ಷನ್ ಒಳಗಡೆ ಹೋಗಿ ವ್ಯೂ ಮಾಡಬೇಕು ಅಥವಾ ನೋಡ್ಬೇಕು, ರೈಟ್? ಅದನ್ನ ನಾವು ಈಗ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಿರುವ ಹಾಗೆ ಸ್ಟೂಡೆಂಟ್ಸ್ ಗಳಿಗೆ ಮೂರನೇ ಆಪ್ಷನ್ ಮೆಸೆಂಜರ್ ಅಂತ ಏನಿದೆ, ನೀವು ಇಲ್ಲಿ ಓಪನ್ ನಾವ್ ಅಂತ ಕ್ಲಿಕ್ ಮಾಡಬೇಕಾಗಿದೆ. ಸೊ ಓಪನ್ ನಾವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಮೆಸೇಜ್ಗಳು ಏನೇನು ನಿಮ್ಗೆ ಯೂನಿವರ್ಸಿಟಿಯಿಂದ ಬಂದಿದೆ ಇಲ್ಲಿ ನೀವು ಲಿಸ್ಟ್ ನೋಡ್ಬೋದು, ಒಂದ್ರ ಕೆಳಗಡೆ ಒಂದು. ಸೊ ಇಲ್ಲಿ ಮೆಸೇಜಿನ ಸಬ್ಜೆಕ್ಟ್ ಏನಿದೆ ಅದನ್ನ ನೋಡ್ಬೋದು. ಆ ಬಾಡಿ ಆಫ್ ದ ಮೆಸೇಜ್ ಅಂತ ಏನ್ ಕರೀತಾರೆ, ಮ್ಯಾಟರ್ ಏನಿದೆ ಅದನ್ನ ನೋಡ್ಬೋದು. ಆ ನಂತರ ಯಾವ ಡೇಟಿಗೆ ಸೆಂಡ್ ಮಾಡಿದ್ದಾರೆ ಯೂನಿವರ್ಸಿಟಿದವರು ಮತ್ತೆ ಯಾವ ಟೈಮ್ ಅಲ್ಲಿ ಸೆಂಡ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು. ಸೊ ಸರ್ಚ್ ಏನೋ ಒಂದು ಮೆಸೇಜ್ ಮಿಸ್ ಆಗಿದ್ರೆ ಅದನ್ನ ಕೂಡ ನೀವು ಸರ್ಚ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು, ಬಹಳಷ್ಟು ಮೆಸೇಜ್ ಆಗಿದೆ ಅಂತಂದ್ರೆ. ಸೊ ಇಲ್ಲಿ ನೀವು ಏನಾದ್ರೂ ಅಟ್ಯಾಚ್ಮೆಂಟ್ ಅನ್ನ ಕಳ್ಸಿದ್ರೆ ಯೂನಿವರ್ಸಿಟಿದವರು ಸರ್ಕ್ಯುಲರ್, PDF, ಇಮೇಜು ಅಥವಾ ಏನೋ ಕಳ್ಸಿದ್ರೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಂಪ್ಲೀಟ್ ಮೆಸೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸಬ್ಜೆಕ್ಟು, ಬಾಡಿ ಆಫ್ ದಿ ಮೆಸೇಜು, ರೈಟ್? ಇಲ್ಲಿ ಕೆಳಗಡೆ ಏನಿದೆ ಅಟ್ಯಾಚ್ಮೆಂಟ್ ಇದೆ ಒಂದು. ಈ ಅಟ್ಯಾಚ್ಮೆಂಟ್ ಏನಿದೆ, ಸೊ ಡೌನ್ಲೋಡ್ ಹೆಂಗ್ ಮಾಡ್ಬೇಕು, ಇಲ್ಲಿ ಆಪ್ಷನ್ ಇದೆ ಡೌನ್ಲೋಡ್ ಅಂತ ಹೇಳಿ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಡೌನ್ಲೋಡ್ ಆಯ್ತು ಸರ್ಕ್ಯುಲರ್, ರೈಟ್? ಸೊ ಈ ಸರ್ಕ್ಯುಲರ್ ಯೂನಿವರ್ಸಿಟಿಯಿಂದ ಏನೇನು ಕಳಿಸಿದ್ದಾರೆ ಅದನ್ನ ನೀವು ನೋಡ್ಕೋಬಹುದು. ಇನ್ನೊಂದು ಏನ್ ವಿಶೇಷ ಅಂತಂತಂದ್ರೆ, ಸ್ವಲ್ಪ ಜನ ಮಕ್ಕಳು ಈ ಮೆಸೇಜ್ಗಳನ್ನ ನೋಟಿಫಿಕೇಶನ್ ಬರೋದಿಲ್ಲ, ಅಥವಾ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ, ಅಥವಾ ನಿಮ್ಗೆ ರೈಟ್ ಅದು ಮಿಸ್ ಮಾಡಿರ್ತೀರಾ ಏನೋ ಬಿಸಿ ಸ್ಕೆಡ್ಯೂಲ್ ಅಲ್ಲಿ. ಆದ್ರೂ ಕೂಡ ಏನ್ ವರಿ ಮಾಡೋದಿಲ್ಲ, ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಒಂದು ಟೆಕ್ಸ್ಟ್ SMS ಕೂಡ ಬರುತ್ತೆ. ಯಾವ ತರ ಬರುತ್ತೆ ಟೆಕ್ಸ್ಟ್ SMS? ಯೂನಿವರ್ಸಿಟಿಯಿಂದ ಏನೋ ಒಂದು ಮೆಸೇಜ್ ಬಂದ್ರು ನಿಮ್ಗೆ ಒಂದು ಟೆಕ್ಸ್ಟ್ SMS ಕೂಡ ಬರುತ್ತೆ. ಮಿಸ್ ಮಾಡಿದ್ರೆ ಸರ್ಕ್ಯುಲರ್, ನೀವು ಏನೋ ನೋಟಿಸ್ ಮಿಸ್ ಮಾಡಿದ್ರೆ ಒಂದು ಮೆಸೇಜ್ ಬರುತ್ತೆ. ಅದು ಯಾವ ತರ ಕಾಣುತ್ತೆ ಅಂತ ನೋಡೋಣ. ಸೊ ಇಲ್ಲಿದೆ, ಓದ್ಬೋದು. ಡಿಯರ್ ಸ್ಟೂಡೆಂಟ್, ಯು ಹ್ಯಾವ್ ಅ ನೋಟಿಫಿಕೇಶನ್ ಫ್ರಮ್ KSOU. ಒಂದು ಲಿಂಕ್ ಇದೆ, HTTPS ಒಂದು ಲಿಂಕ್ ಇದೆ, ಪವರ್ಡ್ ಬೈ MTalks ಅಂತ ಹೇಳಿ. ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್ಗಳು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಇದೇನ್ ಮೆಸೇಜ್ ಇದೆ, ರೈಟ್? ಇದೇನ್ ಮೆಸೇಜ್ ನಿಮ್ಗೆ ಯೂನಿವರ್ಸಿಟಿಯಿಂದ ಕಳಿಸಿದ್ದಾರೆ ಆ ಮೆಸೇಜ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಈ ರೀತಿ ಯಾವುದೇ ಸ್ಟೂಡೆಂಟ್ಗಳು ನೋಟಿಸ್ ಅನ್ನ ಮಿಸ್ ಮಾಡೋದಿಲ್ಲ, ರೈಟ್? ಸೊ ಈಸಿಯಾಗಿ ನೀವು ಟೆಕ್ಸ್ಟ್ SMS ಇಂದ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಪ್ ಒಳಗಡೆ ಈ ಸರ್ಕ್ಯುಲರ್ದು ಓಪನ್ ಆಗ್ಬಿಡುತ್ತೆ ಮೆಸೇಜ್. ಸೊ ಇಷ್ಟು ಸಿಂಪಲ್ ಆಗಿ ನೀವು ಮೆಸೇಜ್ ಅನ್ನ ಓಪನ್ ಮಾಡಿ ನೋಡ್ಕೋಬಹುದು. ಧನ್ಯವಾದಗಳು.